ನಾನು ಲೋಹಿತ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಈ ಪ್ರಣಾಳಿಕೆ ಅಂದಾಗ ಇದೇ ವಿಜಯ್ ಹೇಳಿರೋ ಪ್ರಣಾಳಿಕೆ ಪ್ರಕಾರ ಹೋದ್ರೆ 1 ವರ್ಷಕ್ಕೆ 1,12,000 ಕೋಟಿ ರೂಪಾಯಿ ಬೇಕು. ಹೌದು, 1,12,000 ಕೋಟಿ ರೂಪಾಯಿ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್. ಒಬ್ರು 500 ರೂಪಾಯಿ 1,000 ರೂಪಾಯಿ ಅನ್ನೋದು, ಒಬ್ರು 2,000 3,000 ಅನ್ನೋದು, ಇದು ಮಾಡ್ಕೊಂಡು ಅದಕ್ಕೆ ಸ್ಟಾಲಿನ್ ಕೂಡ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅವಾಸ್ತವಿಕವಾಗಿದೆ. ವಿಜಯ್ ಹೇಳಿರ್ತಕ್ಕಂಥ ಭರವಸೆಗಳಿದೆಯಲ್ಲ ವಾಸ್ತವದಲ್ಲಿ ಇಲ್ಲ, ಅವು ಬಹಳ ಅವಾಸ್ತವಿಕವಾಗಿದೆ ಅಂತ ಹೇಳಿ. ಆಲ್ರೆಡಿ 10 ಲಕ್ಷ ಕೋಟಿ ತಮಿಳುನಾಡು ಸಾಲ ಅದು ಇದೆಲ್ಲ ಸೇರಿಸ್ಕೊಂಡ್ರೆ ಇದ್ರ ಮೇಲೆ ಎವ್ರಿ ಇಯರ್ 1,12,000 ಕೋಟಿ. ಇದರಲ್ಲಿ ಉತ್ಪತ್ತಿ ಎಷ್ಟು, ಖರ್ಚು ಎಷ್ಟು, ಸಾಲ ಎಷ್ಟು, ಈ ಪ್ರಶ್ನೆ ಇಲ್ವಾ ತಮಿಳುನಾಡಲ್ಲಿ? ಡೆಫಿನೆಟ್ಲಿ ಸರ್, ಇದು ಒಂದು ಆಡಳಿತ ನಡೆಸೋದಕ್ಕೆ ತುಂಬಾ ಕಷ್ಟ ಇದೆ. ಒಂದ್ ರೀತಿ ವಿಜಯ್ ಇದು ಹಗ್ಗದ ಮೇಲೆ ನಡೆಯುವಂತ ಒಂದು ಪ್ರಯತ್ನ ಆಗಿದೆ. ಈಗ ಅದು ಯಾವಾಗ ಬಿದ್ದೋಗ್ತಾರೋ ಗೊತ್ತಿಲ್ಲ. ಅಕಸ್ಮಾತ್ ಈಗ ಸರಳ ಬಹುಮತ 118, 120 ಅಕಸ್ಮಾತ್ ನಾಳೆ ಅಥವಾ ತಗೊಂಡ್ರು ಸಹ, ಏನು ನಾಳೆ ಪ್ರಮಾಣ ವಚನ ಸ್ವೀಕರಿಸಿ ಫ್ಲೋ ಟೆಸ್ಟ್ ಅಲ್ಲಿ ತಗೊಂಡ್ರು ಸಹ ತದನಂತರ ನೆಕ್ಸ್ಟ್ ಏನು ಆಡಳಿತ ಮಾಡೋದು ಅಷ್ಟು ಸುಲಭವಾದಂತದ್ದಲ್ಲ. ಈಗ 11-12 ಶಾರ್ಟೇಜ್ ಇದೆ, ಅವ್ರನ್ನೆಲ್ಲ 3-4 ಪಾರ್ಟಿನ ಜೋಡಿಸ್ಕೊಂಡು ಮಾಡೋಂಥದ್ದು. ಅಲ್ಲಿ 2-3 ಜನ, ಯಾಕಂದ್ರೆ ರಾಜಕಾರಣ ಯಾವ ಸಂದರ್ಭದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಗೊತ್ತಿಲ್ಲ. ನಾಳೆ ಇದೇ ಸಿಪಿಎಂ ಬೆಂಬಲ ವಾಪಸ್ ತಗೋಬಹುದು. ಅದಕ್ಕೋಸ್ಕರ ಡಿಎಂಕೆ ಬಾರಿ ಬುದ್ಧಿವಂತಿಕೆಯಿಂದ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತಾರೆ. 6 ತಿಂಗಳಾದ್ಮೇಲೆ ಅವ್ರಿಗೂ ಒಂದು ಸ್ಪೇಸ್ ಬೇಕಿದೆ. ಈಗ ಇಲ್ಲಿಂದ ಏನೇನಾಗುತ್ತೆ ಬೆಳವಣಿಗೆಗಳನ್ನ ಅರ್ಥ ಮಾಡ್ಕೊಂಡು ಅಲ್ಲಿ 4-5 ಜನ ಐಜಾಕ ಇನ್ನೊಂದು ಏನು ಆಗುತ್ತಲ್ಲ ಮುಂದೆ ರಾಜಕಾರಣ ಅಂದಾಗ ಇಲ್ಲಿಂದ ಅಲ್ಲಿ ಆತರ ಆದ್ರೂ ಸಹ 6 ತಿಂಗಳಾದ್ಮೇಲೆ ಈ ಸರ್ಕಾರ ಡಿಎಂಕೆ ಇದಾರಲ್ಲ ಅವಾಗ ಹಂಗೇನಾದ್ರೆ ಅಣ್ಣ ಡಿಎಂಕೆಯಿಂದ ಬರಕ್ಕೆ ಒಂದಷ್ಟು ಜನ ರೆಡಿ ಇರಲ್ವ? ಹಂಗಾದ್ರೆ 30 ಜನ ಕೂಡ ಹಾಕಿದಾರಲ್ರಿ? ಅಲ್ಲ ರೀ, 30 ಜನ ಕೂಡ ಹಾಕ್ಬಿಟ್ಟು ಬಂದ್ಬಿಟ್ಟು ಪುದುಚೇರಿಯಲ್ಲಿ ಮಾತಾಡ್ತೀರಲ್ರಿ ನೀವು? ಇಲ್ಲ, ಪುದುಚೇರಿಯಲ್ಲಿ ಯಾರು 30 ಜನ ಕೂಡ ಹಾಕಿರೋದು ಈಗ ತಗೊಂಡೋಗಿ? ಏನು ಕೂಡ ಹಾಕೋಣ ಸರ್, ಅಲ್ಲಿ ಸರಳ ಬಗ್ಗೆ ಹೇಳ್ರಿ. ಬಹುಮತ ಅಲ್ಲಿ ಪುದುಚೇರಿಯಲ್ಲಿ? ಅಯ್ಯೋ, ಪುದುಚೇರಿಗೆಲ್ಲ ಹೇಳ್ತಾ ಇರೋದು ಅಣ್ಣ ಡಿಎಂಕೆ ಅಂತ ರೆಸಾರ್ಟ್ ಅಲ್ಲಿ ಇಟ್ಟಿದ್ದೀರಿ ನೀವು ಅಲ್ಲಿ ಪುದುಚೇರಿಯಲ್ಲಿ. ಅದ್ಯಾಕೆ ಮಾಡಿದೀರಿ ನೀವು? ಭಯ ಬರೀ ಟಿವಿ ಕೈಯಿಂದ ಜನ ಬರ್ತಾರೆ ಅಂತ ಭಾವಿಸ್ಬೇಡಿ. ಅಧಿಕಾರ ಇಲ್ಲದೆ ನೋಡಿ, ನಿಮ್ಮ ಅಲಯನ್ಸ್ ಅವರಿಗೆ ಅಧಿಕಾರದ 10 ವರ್ಷ ಆಯ್ತು. ನಿಮ್ಮ ಅಲಯನ್ಸ್ ಅವರಿಗೆ ಒಂದೇ ಒಂದು ಸೀಟ್ ಸರ್. ನಿಮ್ಮ ಅಲಯನ್ಸ್ ಅವ್ರಿಗೆ ಅಧಿಕಾರ ಎಲ್ಲ 10 ವರ್ಷ ಆಯ್ತು. ಕಾರ್ಯಕರ್ತರು ಬರಗೆಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಅಧಿಕಾರದ ಪರ ಇದೆ. ಈಗ 3ನೇ ಟರ್ಮ್ 15 ವರ್ಷ ಆಗ್ಬಿಡುತ್ತೆ. ಒಂದು ಜನರೇಷನ್ಗೆ ಇಲ್ಲ, ಸುಮ್ಮನೆ ಇರ್ತಾರೇನ್ರಿ? ಎಷ್ಟು ವರ್ಷ ಸುಮ್ಮನೆ ಇರೋದು? ತಮಿಳುನಾಡಲ್ಲಿ ನಮ್ದು ಬಾರಿ ದೊಡ್ಡ ಮಟ್ಟದ ಇದುವರೆಗೂ ಸಹ ಏನು ಆ ತರದ ಆಡಳಿತಾತ್ಮಕವಾಗಿ ಅನುಭವ ಇಲ್ಲ. ಆಯ್ತಾ, ನಾವು ನಮ್ಮ ಅನುಭವ ಇದ್ದರೆ ದೂರ ನಾವು ಮತಗಳ ಶೇರ್ ಅಲ್ಲಿ ಅಂದ್ರೆ ಎಲ್ಲಾ ಸಂದರ್ಭದಲ್ಲೂ ಸಹ ನಾವು ಇನ್ಕ್ರೀಸ್ ಆಗ್ತಾನೆ ಇದೆ ತಮಿಳುನಾಡಲ್ಲಿ. ಇವತ್ತೆಲ್ಲ ನಾಳೆ ಹೆಂಗ್ ವೆಸ್ಟ್ ಬೆಂಗಾಲ್ ಪರಿವರ್ತನೆ ಆಗಿದೆ, ಅದೇ ರೀತಿ ನಾಳೆ ತಮಿಳುನಾಡಲ್ಲೂ ಅದು ಅವಕಾಶ ನಮಗೆ ಸಿಗುತ್ತೆ. ನೋಡ, ನಮ್ಮ ಪ್ರಯತ್ನ ನಿರಂತರವಾಗಿ ಇದ್ದೇ ಇರುತ್ತೆ, ಅಷ್ಟು ಸುಲಭ ಅಲ್ಲ. ಬದಲಾವಣೆ ಜಗದ ನಿಯಮ. ಅದೇ ರೀತಿ ತಮಿಳುನಾಡಲ್ಲೂ ಸಹ ಬದಲಾವಣೆ ಟಿವಿಗೆ ಬರುತ್ತೆ ಅಂತ ಗೊತ್ತಿತ್ತ? ಈಗ ಇದೇ ಕಾಂಗ್ರೆಸ್ ಹೇಳ್ತಾ ಇತ್ತು ಮಲ್ಲಿಕಾರ್ಜುನ ಖರ್ಗೆ 2-3 ತಗೊಳ್ಬೇಕಾಗಲ್ಲ, ಬರೀ ಒಂದು ಫೇಮು ಜನ ಸೇರಿದ ತಕ್ಷಣ ಓಟ್ ಮತಗಳು ಪರಿವರ್ತನೆ ಆಗಲ್ಲ ಅಂತೇಳಿ ಇವರೇ ಕಾಂಗ್ರೆಸ್ ಪುಂಖಾನುಪುಂಖವಾಗಿ ಘೋಷಣೆ ಮಾಡೋದು ನಮಗೂ ನಮ್ಮ ಕಣ್ಮುಂದೆ ಇದೆ. ಇವತ್ತು ಇದು ಏನು ಹುಸೇನ್ ಬೋಲ್ಟ್ ನೀವು ಅಷ್ಟು ಸ್ಪೀಡ್ ಆಗಿ ಹೋಗ್ಬಿಟ್ಟು ಇವರು ಅದು ಸಪೋರ್ಟ್ ಮಾಡ್ತೀವಿ ಅಂದ್ರಲ್ಲ, ಅಷ್ಟೇ ಸ್ಪೀಡ್ ಆಗಿ ಇವತ್ತು ಕನ್ನಿಮೋಳಿ ಅವರು ಇವತ್ತು ಡಿಎಂಕೆ ಅವರು ಇವರಿಗೆ ಸ್ಪೀಕರ್ಗೆ ಲೆಟರ್ ಬರ್ತಿದ್ದಾರೆ. ನಾವು ಅವರಿಂದ ಪ್ರತ್ಯೇಕ ನಮಗೆ ಸೀಟ್ ಆಸನಗಳ ವ್ಯವಸ್ಥೆ ಮಾಡಬೇಕು. ಮತ್ತೆ ಮಣಿಶಂಕರ್ ರಯ್ಯರ್ ಅವರು ಈ ರೀತಿ ಒಂದು ಈ ರೀತಿ ನೀವು ಡಿಎಂಕೆ ಜೊತೆ ಇದ್ದಿ ಪೋಸ್ಟ್ ಚುನಾವಣೆ ನಂತರ ನೀವು ಟಿವಿಕೆ ಜೊತೆ ಹೋಗ್ತೀರಿ, ನಿಮ್ಮನ್ನು ಹೆಂಗ್ ನಂಬ್ತಾರೆ ಜನ? ನಿಮ್ಮನ್ನು ಅಷ್ಟು ಸುಲಭ ನಂಬಲ್ಲ. ತುಂಬಾ ಕಷ್ಟ ಇದ್ದು ತುಂಬಾ ನಿಮ್ಮ ನಿರ್ಧಾರ ತಪ್ಪಿದೆ ಅಂತ ಹೈಕಮಾಂಡ್ ಗೆ ಚಾಟಿ ಬೀಸಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಏನ್ ಅಧೋಗತಿ ದೇಶದಲ್ಲಿದೆ, ಈ ಪಂಚರಾಜ್ಯ ಚುನಾವಣೆಯಲ್ಲೂ ಸಹ ಅವರಿಗೆ ತಕ್ಕದಂತ ಒಂದು ಬುದ್ಧಿ ಕಲಿಸಿದ್ದಾರೆ ಮತದಾರರು. ಇದನ್ನ 5 ಸ್ಥಾನ ತಗೊಂಡಿರೋ ಕಾಂಗ್ರೆಸ್ಗೆ 1 ಸೀಟ್ ತಗೊಂಡಿರೋ ಅವ್ರು ಅಲ್ಲ, 1 ನಿಮಿಷ ಇವತ್ತಿರ್ಬೋದು. ಯಾವ ತರ ಇವತ್ತು ಭಾರತೀಯ ಜನತಾ ಪಾರ್ಟಿನ ಇವತ್ತು ನಮ್ಮನ್ನ ಒಳಗೊಂಡಂತೆ ಚರ್ಚೆ ಮಾಡ್ತಿದ್ದೀರಾ? ಮುಂಚೆ ಇತ್ತ ಒಂದು 10 ವರ್ಷದ ಮುಂಚೆ ವಾತಾವರಣ ಚರ್ಚೆ ಮುಂದುವರಿಸ್ತೀನಿ. ನಾಳೆ ನೋಡಿ ತಮಿಳುನಾಡು ಆಗಿರ್ಬೋದು, ಕೇರಳನ ಇಟ್ಕೊಂಡು ನಮ್ಮನ್ನ ಲಘುವಾಗಿ ತಗೋಬಹುದು. ಆದ್ರೆ ಅಷ್ಟು ಸುಲಭವಿಲ್ಲ. ಇವತ್ತು ವೆಸ್ಟ್ ಬೆಂಗಾಲ್ ಒಂದು ಮಾದರಿ, ಒಂದು ಉದಾಹರಣೆ. ಇವತ್ತು ಕೇವಲ ಉತ್ತರ ಭಾರತಕ್ಕೆ ಸೀಮಿತ ಅಂತ ಇವತ್ತು ಈಶಾನ್ಯ ಭಾರತಕ್ಕೂ ನಮ್ಮ ಚಾಪು ಮೂಡಿದೆ. ಅದೇ ರೀತಿ ದಕ್ಷಿಣ ಭಾರತದಲ್ಲೂ ಎಲ್ಲಾ ರಾಜ್ಯದಲ್ಲೂ ಆಡಂತ ಎಲ್ಲಾ ಅವಕಾಶಗಳು ಮುಂದಿನ